ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. 121 ಜನ ಪರ್ಮನೆಂಟ್ ಆದವರಿಗೆ 6-7 ತಿಂಗಳಿಂದ ಸಂಬಳ ಆಗಿಲ್ಲ. ಎಲ್ಲ ಕಡಿಮೆ ಸಂಬಳದಲ್ಲಿ ಇರೋದು. ಕಾಂಪ್ಯಾಕ್ಟ್ ಆಗಿ ನಾನು ತುಂಬಾ ಸೂಕ್ಷ್ಮವಾಗಿ ಇಷ್ಟನ್ನು ಗಮನಕ್ಕೆ ತಂದಿದ್ದೀನಿ. ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರದ ನೀತಿಗೆ ಹೇಳಿದಿಕ್ಕಾರ. ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಿ. ನಮಗೆಲ್ಲ ಗೊತ್ತಿದ್ದಾಗೆ ಹಿಂದೆ ನಾನು ಬೆಂಗಳೂರಿನ ಉಸ್ತುವಾರಿ ಸಚಿವನಾಗಿದ್ದಾಗ ಪೌರ ಕಾರ್ಮಿಕರಿಗೆ ಏನು 12,000 10,000 ಈ ರೀತಿ ಕೊಡ್ತಾಯಿದ್ರು. ಅದನ್ನು ನಾವು ಹೆಚ್ಚು ಮಾಡಿ ಭಾಳಷ್ಟು ಜನರಿಗೆ ಪರ್ಮನೆಂಟ್ ಮಾಡಿದ್ರು. ಮೊದಲನೇದಾಗಿ ಅದನ್ನೇ ಮೂಲವಾಗಿಟ್ಕೊಂಡು ಎಲ್ಲ ಮುನ್ಸಿಪಾಲಿಟಿಗಳಲ್ಲಿ ಕಾರ್ಪೊರೇಷನ್ಸಲ್ಲಿ ಪೌರ ಕಾರ್ಮಿಕರನ್ನು ಪರ್ಮನೆಂಟ್ ಮಾಡಬೇಕು ಅಂತೇಳಿ ಸರ್ಕಾರ ನಾವು ಆದೇಶ ಹೊರಡಿಸಿದ ಮೇಲೆ ಈಗಾಗಲೇ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಮೊನ್ನೆ ಕೂಡ ತುಮಕೂರಿನಲ್ಲಿ 120 ಜನರಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಆದೇಶವನ್ನು ಹೊರಡಿಸಿ ಕೆಲವರಿಗೆ 90% ಎಲ್ಲರಿಗೂ ಕೂಡ ಕೊಟ್ಟಿದೆ ಆದೇಶ. ಇವತ್ತು ಅದು ಆಗುತ್ತೆ. ಈಗ ಸಂಬಳ ಆಗಲಿಲ್ಲ ಅಂದರೆ ಅದನ್ನು ಮಾಡಿಸ್ಕೊಡ್ತೇವೆ. ಯಾರಿಗೆ ಸಂಬಳ 3 ತಿಂಗಳಿಂದ ಕೊಟ್ಟಿಲ್ಲ ಅವರಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಡ್ತೀವಿ. ಮಾಡಿಸ್ತಾರೆ, 10 ಗಂಟೆ ಕೆಲಸ ಮಾಡಿಸ್ತಾರೆ. ಯೂನಿವರ್ಸಿಟಿಯವರು ಇದ್ದಾರೆ, ವಾಟರ್ ಸಪ್ಲೈಯಲ್ಲಿ ಇರೋರು ಇದ್ದಾರೆ, ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ಕೆಲಸ ಮಾಡೋರಿದ್ದಾರೆ. ಪಂಚಾಯಿತಿಗಳಲ್ಲೂ ದೊಡ್ಡ ಸಮಸ್ಯೆಗಳ ಆಗರ ಇದೆ. ಒಂದು ಗಂಟೆ ಈ ಕಾರ್ಮಿಕರ ಸಮಸ್ಯೆಗಳನ್ನು ನಾವು ಕೇಳಿ ಒಂದು ಪರಿಹಾರ ಹುಚ್ಚಲಿಕ್ಕೆ ಒಂದು ಸಭೆ ಕರಿಬೇಕು ಅನ್ನುವಂಥದ್ದು ನಮ್ಮ ವಿನಂತಿ. ಈಗ ಒಂದೊಂದು ಹೇಳ್ತಾ ಹೋದರೆ ಅದು ಸಮಸ್ಯೆಗಳ ಬಾಕ್ಸ್ ಓಪನ್ ಮಾಡೋದು ತುಂಬ ಸಮಯ ಹಿಡಿಯುತ್ತೆ. ನಾವು ದಯಮಾಡಿ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಡೇಟನ್ನು ನಿಗದಿ ಮಾಡಿದ್ರೆ ಸಂಘದ 2-3 ಜನ ಬರ್ತೇವೆ. ನಾವು ನಮ್ಮ ಸಮಸ್ಯೆಗಳನ್ನು ತಮ್ಮ ಗಮನಕ್ಕೆ ತಂದು ಸರ್ಕಾರದ ನೀತಿಯ ಅಂಶಗಳು ಕೆಲವಿವೆ, ಇಲ್ಲೇ ಕಾನೂನಾಗಿ ಜಾರಿ ಆಗಬೇಕಾಗಿರುವಂಥವು ಕೆಲವಿವೆ, ಅದನ್ನಾದರೂ ಜಾರಿ ಮಾಡಿಸ್ಬೋದು ಅಂತೇಳಿ ನಮ್ಮ ವಿನಂತಿ. ದಯವಿಟ್ಟು ಅದರ ಮುಂದೆ ತಾವು ಏನು ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಅದನ್ನೆಲ್ಲ ನಮ್ಮ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ್ದು ನಾನು ಹೇಳೋದಕ್ಕೆ ಹೋಗಲ್ಲ, ಆದರೆ ನಮ್ಮ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ಪರಿಶೀಲನೆ ಮಾಡಿ ನಿಮ್ಮ ಪರವಾಗಿ ನಾವು, ನಮ್ಮ ಸರ್ಕಾರ ಯಾರು ಕಾರ್ಮಿಕರಿದ್ದಾರೆ, ಯಾರು ಶೋಷಿತರಿದ್ದಾರೆ ಅಂಥವರ ಪರವಾಗಿರ್ತಕ್ಕಂಥದ್ದು ಅನ್ನೋದು ನಾನೇನು ಪ್ರತ್ಯೇಕವಾಗಿ ಹೇಳೋದು ಬೇಕಾಗಿಲ್ಲ. ಅದೇನು ತಾವು ಹೋರಾಟ ಮಾಡ್ತಿದ್ದೀರಿ ತಮ್ಮ ಜೊತೆಯಲ್ಲೇ ನಾವು ಕೂಡ ಇದ್ದೇವೆ ಅನ್ನುವಂಥದ್ದು. ಅದೇನು ಬೇಡಿಕೆಯನ್ನು ನೀವು ಕೊಟ್ಟರೆ ಅದನ್ನು ನಾನು ಪರಿಶೀಲನೆ ಮಾಡಿಸಿ ಜಿಲ್ಲಾ ಹಂತದಲ್ಲಿ ಆಗೋದಿದ್ರೆ ನಾವೇ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ಆಗೋದಿದ್ರೆ DC ಅವರಿದ್ದಾರೆ, ನಾನು ಉಸ್ತುವಾರಿ ಸಚಿವನಾಗಿದ್ದೇನೆ, ನಾವು ಇಲ್ಲೇ ಮಾಡತಕ್ಕಂಥದ್ದು ಮಾಡ್ತೀವಿ. ಆದರೆ ರಾಜ್ಯ ಮಟ್ಟದಲ್ಲಿ ಆಗಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀನಿ. ಅದನ್ನು ತಾವು ಕೊಡುವುದು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಿಗೆ ತಾವು ಏನು ಬೇಡಿಕೆ ಕೊಟ್ಟಿದ್ದೀರಾ ಅದು ಜಿಲ್ಲಾ ಮಟ್ಟದಲ್ಲಿ ಏನೇನು ಬಗೆಹರಿಸಬೇಕು ಅದನ್ನು ನಾವು ನೋಡ್ತೀವಿ, ತಕ್ಷಣ ಮಾಡ್ತೀವಿ. ಈಗ ರಾಜ್ಯ ಮಟ್ಟದಲ್ಲಿ ಏನು ಪೆಂಡಿಂಗ್ ಇದೆ ಅದು ಕೂಡ ಸಾರಿಗೆ ಗಮನಕ್ಕೆ ತಂದಿದ್ದೀರಾ, ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಅನ್ನೋ ಮಾತನ್ನು ನಿಮ್ಮೆಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಈಗ ಅವರು ಸಭೆ ಕರೀಬೇಕು, ನಿಮ್ಮ ಸಮಸ್ಯೆಗಳು ಏನಿದೆ ನಾವೆಲ್ಲ ಆಲಿಸಬೇಕು ಅಂತ ಅವರು ಹೇಳಿದ್ದಾರೆ. ನಾನು ಕೂಡಲೇ ನಿಮಗೆ ಒಂದು ದಿನಾಂಕ ನಿಗದಿಪಡಿಸ್ತೀನಿ. ತಾವೆಲ್ಲರೂ ಬಂದು ನಿಮ್ಮದು ಏನು ಸಮಸ್ಯೆ ಇದೆ ಅದನ್ನು ತಾವು ಚರ್ಚೆ ಮಾಡ್ಬೋದು ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. 31,000 ರೂಪಾಯಿ ಕನಿಷ್ಠ ಕೂಲಿ ಆಗಲೇಬೇಕು. 31,000 ರೂಪಾಯಿ ಕನಿಷ್ಠ ಕೂಲಿ ಆಗಲೇಬೇಕು.